ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಂತಂದರೆ ನಮ್ಮ UPSC ಎಕ್ಸಾಮ್ದು ಆಪ್ಷನಲ್ ಸಬ್ಜೆಕ್ಟ್ ಆದಂಥ ಕನ್ನಡ ಸಾಹಿತ್ಯ ಇದರದ್ದು ಸಿಲೆಬಸ್ನ ನೋಡ್ತಾ ಹೋಗೋಣ. ಎಲ್ಲರಿಗೂ ಗೊತ್ತಿರೋ ಥರ ಕನ್ನಡ ಸಾಹಿತ್ಯದಲ್ಲಿ ಪತ್ರಿಕೆ 1, ಪತ್ರಿಕೆ 2 ಅಂತ 2 ಪತ್ರಿಕೆಗಳಿರ್ತವೆ. ಅದರಲ್ಲಿ ಪತ್ರಿಕೆ 1ರಲ್ಲೂ ಸೆಕ್ಷನ್ ಎ, ಸೆಕ್ಷನ್ ಬಿ ಅಂತ 2 ಸೆಕ್ಷನ್ ಇರ್ತದೆ. ಸೊ ಪೇಪರ್ 2 ಅಷ್ಟೇ 2 ಸೆಕ್ಷನ್ಗಳು ಇರ್ತವೆ. ಸೊ ಇದರಲ್ಲಿ ಪೇಪರ್ 1 ಬಂದು ಪೇಪರ್ 1ರಲ್ಲಿ ಸೆಕ್ಷನ್ ಎ ಕೂಡ ಒಂದು ಸ್ಕೋರಿಂಗ್ ಪಾರ್ಟ್ ಆಗಿರುತ್ತೆ. ಅಂತಂದರೆ ಇದರಲ್ಲಿ ಜಾಸ್ತಿ ಥಿಯರಿ ಬರುತ್ತೆ. ಥಿಯರಿಯಲ್ಲಿ ಅಂತಂದರೆ ಅಲ್ಲಿ ಬುಕ್ಕಲ್ಲಿ ಏನಿದೆ ಅಥವಾ ನೋಟ್ಸ್ಗಳಲ್ಲಿ ಏನಿರುತ್ತೆ ಅದನ್ನೇ ಹೇಗಿದೆ ಹಂಗೆ ತಿಳಿಸೋದು. ಇಲ್ಲಿ ನಮ್ಮ ತಲೆಗೆ ಓಡಿಸಿ ಬರೆಯೋವಂಥದ್ದು ಜಾಸ್ತಿ ಇರೋಲ್ಲ. ಹೇಗೆ ಹೇಳ್ಬೋದು ಅಂತಂದರೆ ಬಾಯಟ್ ಮಾಡಿ ಬರೆಯೋದು. ಬಾಯಟ್ ಮಾಡೋಕ್ಕೆ ಹೋಗಲೇಬೇಡಿ, ಆ ಥರದ್ದು ಅಂತ ಹೇಳಕ್ಕೆ ಬಂದೆ ಅಷ್ಟೇ. ಸೊ ನಾವು ನೋಡ್ತಾ ಹೋಗೋದಾದರೆ ಪತ್ರಿಕೆ 1 ಸೆಕ್ಷನ್ ಎಯಲ್ಲಿ ಮೊದಲನೇದು ನೋಡೋದಾದರೆ ಕನ್ನಡ ಭಾಷೆಯ ಇತಿಹಾಸ. ಅಂತಂದರೆ ನಮ್ಮ ಕನ್ನಡ ಭಾಷೆಯ ಇತಿಹಾಸ ಏನಿರುತ್ತೆ ಅಂತಂದರೆ ಭಾಷೆ ಅಂದ್ರೇನು ಮತ್ತು ಅದರ ಸಾಮಾನ್ಯ ಲಕ್ಷಣಗಳು ಯಾವುವು. ಇಲ್ಲಿ ಭಾಷೆ ಅಂದ್ರೇನು ಇದನ್ನು ನೋಡೋಕ್ಕೆ ಹೋದರೆ ಡಿಫ್ರೆಂಟ್ ಆಥರ್ಸ್ ಅಥವಾ ಡಿಫ್ರೆಂಟ್ ಮೇಧಾವಿಗಳು ಭಾಷೆಗೆ ಡೆಫಿನಿಷನ್ ಕೊಟ್ಟಿರ್ತಾರೆ. ಏನು ಭಾಷೆ ಅಂತಂದರೆ ಏನು ಮತ್ತು ಅದರ ಲಕ್ಷಣಗಳು ಯಾವುವು, ನಾವು ಏನಕ್ಕೆ ಒಂದು ಭಾಷೆ ಬಳಸ್ತೀವಿ. ಭಾಷೆ ಒಂದು ಸಂವಹನ ಮಾಧ್ಯಮ. ಇವಾಗ ನಾನು ಇನ್ನೊಬ್ಬರ ಜೊತೆ ಮಾತಾಡಬೇಕು ಅಂತಂದರೆ ನಾನು ಯಾವುದಾದ್ರೂ ಒಂದು ಭಾಷೆಯನ್ನು ಉಪಯೋಗಿಸಲೇಬೇಕು. ಅದು ಕನ್ನಡ, ಇಂಗ್ಲೀಷ್, ಎನಿ ಭಾಷೆ. ಸೊ ನಾನೊಂದು ಭಾಷೆ ಉಪಯೋಗಿಸಬೇಕು. ಆ ಭಾಷೆಯ ಸಾಮಾನ್ಯ ಲಕ್ಷಣಗಳು ಯಾವುವು, ಲಕ್ಷಣಗಳನ್ನ ನೋಡ್ತಾ ಹೋಗ್ತೀವಿ. ಆ ಲಕ್ಷಣಗಳು ಅಂತಂದರೆ ದ್ವಿರೂಪವಿರ್ಬೋದು ಮತ್ತು ಯಾದೃಚ್ಛಿಕತೆ ಇರ್ಬೋದು. ಇವೆಲ್ಲ ಓದಿದಾಗ ಗೊತ್ತಾಗುತ್ತೆ ನಿಮಗೆ ಏನಂತ. ಅದನ್ನು ಮುಂದೆ ಯಾವಾಗಾದರೂ ನೋಡೋಣ. ನೆಕ್ಸ್ಟು ಕನ್ನಡ ಭಾಷೆಯ ಪ್ರಾಚೀನತೆ. ಅಂದರೆ ನಮ್ಮ ಭಾಷೆ ಎಷ್ಟು ಹಳತು ಅಂತ ನಾವಿಲ್ಲಿ ಓದ್ತೀವಿ. ಅಂತಂದರೆ ನಮಗೆ ಗೊತ್ತಿರೋ ಥರ ನೋಡೋದಾದರೆ ಕದಂಬರ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ, ಹೌದಲ್ವಾ? ಆದರೆ ಕವಿಗಳು, ನಮ್ಮ ಕನ್ನಡದ ಕವಿಗಳು ಅದರ ಹಿಂದಿಂದು ಕೂಡ ಹುಡುಕಿದ್ದಾರೆ. ಅಂತಂದರೆ ನಿಯರ್ಲಿ 1ನೇ ಶತಮಾನದವರೆಗೂ ಕೂಡ ಹುಡುಕಿದ್ದಾರೆ. ನಾವು ಹೇಳಬೇಕು ಅಂತಂದರೆ ಇವಾಗ ಶಾತವಾಹನರ ರಾಜ ಆಲ ಅವನ ಕೃತಿಯಾದಂಥ ಗಾಥ ಸಪ್ತಸತಿ, ಅದರಲ್ಲೂ ಕನ್ನಡದ ಕೆಲವು ಪದಗಳು ಉಲ್ಲೇಖ ಆಗಿದೆ. ಮತ್ತು ತಮಿಳು ಕೃತಿ ಶಿಲಪದಿಕಾರಂನಲ್ಲಿ ಚೇರ ರಾಜ ಒಂದು ಮಾತು ಹೇಳಿದ್ದಾನೆ, ನೀಲಗಿರಿಯಲ್ಲಿ ಕರುನಾಡರ್ ಆಡಿದ ಕುಣಿತ ನೋಡಿದೆ ಅಂತೇನೋ ಹೇಳ್ತಾನೆ. ಅದು ಅಂತಂದರೆ ನೀಲಗಿರಿ ಅಂತಂದರೆ ಎಲ್ಲಿ ಬರುತ್ತೆ ನೀಲಗಿರಿ, ಎಲ್ರಿಗೂ ಗೊತ್ತಿರೋ ಥರ ವೆಸ್ಟರ್ನ್ ಘಾಟು ಈಸ್ಟರ್ನ್ ಘಾಟು ಕೂಡುವಂಥ ಜಾಗ ನೀಲಗಿರಿ. ನಮ್ಮ ಊಟಿ, ಮೈಸೂರು, ಹಳೆ ಮೈಸೂರು ಭಾಗ. ಸೊ ಇವೆಲ್ಲ. ಸೊ ಅಂದರೆ 1ನೇ ಶತಮಾನದವರೆಗೂ ರೀಟ್ರೇಸ್ ಮಾಡಿದ್ದಾರೆ. ಈಗ ಕನ್ನಡ ಭಾಷೆ ಈಗ ಕವಿ ಅಂತಂದರೆ ಪಂಪ ಅಲ್ವಾ, ನಮ್ಮ ಆದಿಕವಿ. ಪಂಪನಿಗೂ ಹಳೆಗನ್ನಡ ಇತ್ತು ಅಂತಂದರೆ ಪಂಪನು ಕೂಡ ಉಲ್ಲೇಖ ಮಾಡಿದ್ದಾನೆ. ಹಳೆಗನ್ನಡದ ಬಗ್ಗೆ ಪಂಪ ಉಲ್ಲೇಖ ಮಾಡಿದ್ದಾನೆ ಅಂತಂದರೆ ನಾವು ಪಂಪನ್ನೇ ಹಳೆಗನ್ನಡ ಅಂತ ಕನ್ಸಿಡರ್ ಮಾಡಿದ್ರೆ ಅವನಿಗಿದ್ದ ಹಳೆಗನ್ನಡ ಇನ್ನೆಷ್ಟು ಹಳತು. ಸೊ ಅದನ್ನು ಟ್ರೇಸ್ ಬ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ನೋಡ್ತೀವಿ. ನೆಕ್ಸ್ಟ್ ನೋಡೋದಾದರೆ ದ್ರಾವಿಡ ಭಾಷಾ ಪರಿವಾರ ಮತ್ತು ಅವುಗಳ ಲಕ್ಷಣಗಳು, ಹೌದಲ್ವ? ಏನು ದ್ರಾವಿಡ ಭಾಷೆ ಅಂತಂದರೆ ನಮಗೆ ಗೊತ್ತಿರೋ ರೀತಿ ಹೇಳೋದಾದರೆ ನಮಗೆ ಗೊತ್ತಿರೋದು 5 ದ್ರಾವಿಡ ಭಾಷೆ ಎಲ್ಲರಿಗೂ ಮೇಜರ್ಲಿ. ಯಾವುದು? ಕನ್ನಡ, ತಮಿಳು, ತೆಲುಗು, ಮಲಯಾಳ, ಇನ್ನೊಂದು ಯಾವುದು ತುಳು. ಇವಿಷ್ಟು, ಹೌದಲ್ವಾ? ಮೇಯ್ನ್ಲಿ 4 ನಮಗೆ ಗೊತ್ತಿರೋದು ಈ ಥರ. ಅಂತಂದರೆ ಅಷ್ಟೇ ಅಲ್ಲ, ಹತ್ತತ್ರ 80 ಭಾಷೆಗಳಿದ್ದಾವೆ ಈಗಲೂ ಕೂಡ. ಅದರಲ್ಲಿ ನಾವು ಇಲ್ಲೊಂದು 10ರಿಂದ 15 ಭಾಷೆಗಳ ಹೆಸರುಗಳನ್ನ ನಾವು ನೋಡ್ತೀವಿ ಮತ್ತು ಅವುಗಳ ಲಕ್ಷಣ, ಸಾಮಾನ್ಯ ಲಕ್ಷಣಗಳು ನೋಡ್ತೀವಿ. ಇಲ್ಲಿ ಏನಂತಂದರೆ ನಾವು ಕನ್ನಡ ಸಂಸ್ಕೃತ ಜನ್ಯವೇ ಅದನ್ನು ಕೂಡ ನೋಡ್ತೀವಿ, ಹೌದಾ? ಅಂದರೆ ಸಂಸ್ಕೃತ ಜನ್ಯನ ಕನ್ನಡ ನೋಡೋಣ, ಅದು ಇಲ್ಲಿ ನಾವು ನೋಡೋಕೆ ಹೋಗ್ತೀವಿ, ಓಕೆನಾ? ಮತ್ತು ನೆಕ್ಸ್ಟ್ ನೋಡೋದಾದರೆ ಕನ್ನಡ ಭಾಷಾ ಬೆಳವಣಿಗೆಯ ವಿಧಗಳು ಮತ್ತು ಹಂತಗಳು ಅಥವಾ ಘಟ್ಟಗಳು. ಅಂತಂದರೆ ನಮ್ಮ ಕನ್ನಡ ಭಾಷೆ ಬೆಳವಣಿಗೆ ಆಗ್ತಾ ಬಂತು. ಯಾವುದು? ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ಮಧ್ಯಕಾಲೀನ ಕನ್ನಡ ಈ ಥರ ಎಲ್ಲ ಬಂತಲ್ಲ. ಆದರೆ ಅದಕ್ಕಿಂತ ಹಿಂದೆನೂ ಪೂರ್ವ ಹಳೆಗನ್ನಡ ಅಂತ ಇತ್ತು. ಅಂತಂದರೆ ಪಂಪನಿಗಿಂತ ಒಳ್ಳೆಯದು ಅಂತ ಹೇಳೋದ್ನಲ್ಲ, ಅದು ಪೂರ್ವ ಹಳೆಗನ್ನಡ. ಅದರಲ್ಲಿ ಯಾವ್ಯಾವ ಥರ ಅಕ್ಷರಗಳಿದ್ವು, ಈಗ ನಮ್ಮ ಈ ಅಕ್ಷರಮಾಲೆ ಎಲ್ಲ ಇದೆಯಲ್ಲ, ಅದೆಲ್ಲ ಅಲ್ಲೆಲ್ಲ ಹೇಗಿತ್ತು ಅಂದರೆ ಹಂತ ಹಂತವಾಗಿ ಅಕ್ಷರಗಳು ಮತ್ತು ಅಕ್ಷರಗಳ ಹಂತಗಳು ಚೇಂಜ್ ಆಗ್ತಾ ಬಂದವು. ಅದೆಲ್ಲ ಹೇಗಾಯಿತು, ಅದರ ಘಟ್ಟಗಳು ಹೇಗಿತ್ತು, ಅದನ್ನು ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ನೋಡೋದಾದರೆ ಕನ್ನಡದ ಉಪಭಾಷೆಗಳು, ಪ್ರಾದೇಶಿಕ ಮತ್ತು ಸಾಮಾಜಿಕ.
ಕನ್ನಡದ ಉಪಭಾಷೆಗಳು ಅಂತಂದರೆ ಹೆಂಗಾಗುತ್ತೆ ಅಂತಂದರೆ, ಈಗ ನೋಡಿ ನಾವು ಮೈಸೂರು, ಹಳೆ ಮೈಸೂರು ಭಾಗದಲ್ಲೇ ಒಂಥರ ಕನ್ನಡ ಯೂಸ್ ಮಾಡ್ತೀವಿ, ಮಂಗಳೂರು ಭಾಗದಲ್ಲಿ ಒಂಥರ ಕನ್ನಡ ಯೂಸ್ ಮಾಡ್ತೀವಿ, ಉತ್ತರ ಕರ್ನಾಟಕದ ಕಡೆ ಹೋದರೆ ಇನ್ನೊಂಥರ ಕನ್ನಡ ಯೂಸ್ ಮಾಡ್ತೀವಿ. ಅದೆಲ್ಲ ಯಾಕೆ? ಒಂದೇ ಒಂದೇ ಜಿಲ್ಲೆಯಲ್ಲಿ ಬೇರೆ ಬೇರೆ ಥರದ ಒಂದು ಧ್ವನಿ ವ್ಯತ್ಯಾಸ ಅಥವಾ ಬೇರೆ ಥರದ ಭಾಷೆಗಳನ್ನ ನಾವು ಉಪಯೋಗಿಸ್ತೀವಿ. ಅದೆಲ್ಲ ಬಿಡಿ, ಇವಾಗ ನಾವೇನೆ ಒಂದು 4-5 ವರ್ಷ ಬೆಂಗಳೂರಲ್ಲಿ ಇದ್ಬಿಟ್ಟು ಮನೆಗೆ ಹೋದಾಗ ನಮ್ಮ ಮಾತಾಡುವ ಕನ್ನಡನೇ ಬೇರೆ ಥರ ಇರುತ್ತೆ, ಮನೆಯಲ್ಲಿ ಅಥವಾ ಊರಲ್ಲಿ ಮಾತಾಡುವ ಕನ್ನಡನೇ ಬೇರೆ ಥರ ಇರುತ್ತೆ, ನೀವು ನೀಟಾಗಿ ಅಬ್ಸರ್ವ್ ಮಾಡೋದಾದರೆ. ಸೊ ಈ ಥರ. ನೆಕ್ಸ್ಟ್ ನೋಡೋದಾದರೆ ಭಾಷಾ ಬೆಳವಣಿಗೆ ಬಗೆಗಳು, ಧ್ವನಿ ವ್ಯತ್ಯಾಸ ಮತ್ತು ಅರ್ಥ ವ್ಯತ್ಯಾಸ. ಅದೇನೆ, ಅದು ಭಾಷೆ ಅನ್ನೋದು ಹೆಂಗೆ ಬೆಳ್ಕೊತಾ ಬಂತು, ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬಂತು. ಈಗ ಭಾಷೆಗೆ ಅಡೆತಡೆ ಏನು? ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಒಂದು ನದಿ ಹರಿದ್ರೆ, 2 ಗುಡ್ಡಗಳ ನಡುವೆ ಒಂದು ನದಿ ಹರಿದ್ರೆ, ಸೊ ಇಲ್ಲಿ ಗ್ಯಾಪ್ ಮೂಡುತ್ತೆ. ಆವಾಗ ಇಲ್ಲಿ ಆಗಿನ ಕಾಲದಲ್ಲಿ ಇಲ್ಲಿ ಮಾತಾಡುವಂಥ ಕನ್ನಡನೇ ಬೇರೆ ಥರ ಇರುತ್ತೆ, ಇಲ್ಲಿ ಮಾತಾಡೋ ಕನ್ನಡನೇ ಬೇರೆ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಹೇಳೋದಾದರೆ, ಘಟ್ಟದ ಜನ ಅಂತ ಮಂಗಳೂರು ಕಡೆಯವರು ನಮ್ಮನ್ನು ಘಟ್ಟದ ಜನ, ನಮ್ಮನ್ನು ಅಂತಂದರೆ ಬೆಂಗಳೂರು ಕಡೆಯವರನ್ನ ಘಟ್ಟದ ಜನ ಅಂತ ಕರೀತಾರೆ. ಸೊ ಆ ಥರ ಈ ಕಡೆ ಅಂದರೆ ಮೇಲಿರೋರು, ಘಟ್ಟದ ಮೇಲಿರೋರು ಅಂತ, ಆ ಥರ ಇದು. ಮತ್ತು ಭಾಷಾ ಸ್ವೀಕರಣ. ನೆಕ್ಸ್ಟ್ ನೋಡೋದಾದರೆ ಭಾಷಾ ಸ್ವೀಕರಣ ಅಂತಂದರೆ, ಇಲ್ಲಿ ಕನ್ನಡ ಭಾಷೆಯಲ್ಲಿ ಕೇವಲ ಕನ್ನಡ ಪದಗಳು ಮಾತ್ರ ಇಲ್ಲ, ಬೇರೆ ಭಾಷೆಗಳಿಂದ ಎರವಲು ಪಡೆದ ಭಾಷೆಗಳು ಕೂಡ ಇದ್ದಾವೆ. ಈಗ ಇಂಗ್ಲೀಷಿನಿಂದ ಹೇಳಬೇಕು ಅಂದರೆ ಬಸ್ಸು, ರೈಲು, ಇವೆಲ್ಲ ಎರವಲು ಪಡೆದ ಪದಗಳು, ನಮ್ಮ ಕನ್ನಡದಲ್ಲಿ ಮೊದಲಿಂದ ಇದ್ದಂಥ ಪದಗಳಲ್ಲ ಇವು. ಅದೇ ಥರ ಬೇರೆ ಭಾಷೆಯಿಂದ, ಮರಾಠಿಯಿಂದ, ಹಿಂದಿಯಿಂದ, ಬೇರೆ ಬೇರೆ ಭಾಷೆಗಳಿಂದ ತರ್ಜುಮೆ ಆಗಿರೋದು ಅಂತಂದರೆ ನಮ್ಮ ಕನ್ನಡಕ್ಕೆ ಬಂದಿರುವಂಥ ಕೆಲವು ಪದಗಳಿದೆ, ಅದನ್ನು ಭಾಷಾ ಸ್ವೀಕರಣದಲ್ಲಿ ನಾವು ನೋಡ್ತೀವಿ. ಸೊ ನಾವು ನೆಕ್ಸ್ಟ್ ನೋಡೋದಾದರೆ ಕನ್ನಡ ಸಾಹಿತ್ಯದ ಇತಿಹಾಸ ಅಂತಂದರೆ ಎರಡನೇ ಪಾರ್ಟಲ್ಲಿ ಬರುತ್ತೆ ಕನ್ನಡ ಸಾಹಿತ್ಯದ ಇತಿಹಾಸ. ಅದರಲ್ಲಿ ನೋಡಿ, ನಾವು ಇದೇನು ನೋಡ್ತೀವಿ ಇದೆಲ್ಲ ಥಿಯರಿ, ಇದಿಷ್ಟು ಕೂಡ ಥಿಯರಿ ನೋಡ್ತೀವಿ ನಾವು, ಆಯಿತಾ. ಸೇಮ್ ಇದಿಷ್ಟನ್ನು ಕೂಡ ನಾವು ಪೇಪರ್ 2 ಅಲ್ಲಿ ಕಾವ್ಯ ಕಥನಗಳ ರೂಪದಲ್ಲಿ ನಾವು ಓದ್ತೀವಿ, ಕಾವ್ಯದ ರೂಪದಲ್ಲಿ ಅಥವಾ ಹಳೆಗನ್ನಡದ ಕಾವ್ಯಗಳ ರೂಪದಲ್ಲಿ, ಪದ್ಯದ ರೂಪದಲ್ಲಿ ನಾವು ಇದಿಷ್ಟನ್ನು ನೋಡ್ತೀವಿ. ಅದನ್ನು ನೋಡೋಣ ಮುಂದೆ ಪೇಪರ್ 2 ಅಲ್ಲಿ ನಾನು ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಪ್ರಾಚೀನ ಕನ್ನಡ ಸಾಹಿತ್ಯ ಪ್ರಭಾವ ಮತ್ತು ಪ್ರವೃತ್ತಿಗಳು ಅಂತಂದರೆ, ವಸ್ತು ಅಂತಂದರೆ ಥೀಮ್, ಏನು ಪ್ರಾಚೀನ ಕನ್ನಡದ ಥೀಮ್ ಏನಾಗಿರ್ತಿತ್ತು, ಅದರ ರೂಪ ಯಾವ ಥರ ಇರ್ತಿತ್ತು ಅಂತಂದರೆ ಅಭಿವ್ಯಕ್ತಿ ಹಿನ್ನೆಲೆಯಲ್ಲಿ. ಸೊ ಇವು 3ರ ಹಿನ್ನೆಲೆಯಲ್ಲಿ, ವಸ್ತು, ರೂಪ, ಅಭಿವ್ಯಕ್ತಿಯ ಹಿನ್ನೆಲೆಯಲ್ಲಿ ಪಂಪನಿಂದ ರತ್ನಾಕರ ವರ್ಣಿಯವರೆಗೆ ಕವಿಗಳ ಅಧ್ಯಯನ. ರತ್ನಾಕರ ವರ್ಣಿ ಅಂತಂದರೆ ಇವರು 16-17ನೇ ಶತಮಾನದ ಬರುವಂಥ ಒಬ್ಬ ಜೈನ ಕವಿ. ಇವ್ರ ಬಗ್ಗೆ ಕತೆ ಇದೆ ಇವ್ರದ್ದು, ತುಂಬ ಚೆನ್ನಾಗಿದೆ ಇವ್ರ ಕತೆ. ಸೊ ಅಂದರೆ ಇವರು ಬರೆದಿರುವಂಥ ಕತೆ. ಸೊ ಅದನ್ನು ನೋಡೋಣ ಮುಂದೆ. ಸೊ ಆ ಥರ. ನೆಕ್ಸ್ಟ್ ನೋಡೋದಾದರೆ ಪ್ರಾಚೀನ ಕವಿಗಳು ಪಂಪ, ನಾಗಚಂದ್ರ, ಜನ್ನ. ಸೊ ಇವರು ಮೂವರು ಬರೆದಿರುವಂಥ, ಪಂಪಂದು ಯಾವುದು ಆದಿಪುರಾಣ, ಈ ಥರ ಹಂಗೆ 3 ಜನ ಬರೆದಿರುವಂಥ ಕಥೆಗಳನ್ನ ನಾವು ಥಿಯರಿ ಓದ್ತೀವಿ ಇಲ್ಲಿ ಯಾವ ಥರ ಬರುತ್ತೆ ಅಂತ. ನೆಕ್ಸ್ಟ್ ನೋಡೋದಾದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಪ್ರಭಾವ ಪ್ರವೃತ್ತಿಗಳು, ಅದರ ಪ್ರಭಾವ ಏನಿತ್ತು, ಅದರ ಪ್ರವೃತ್ತಿ ಅಂತ ಅದರ ಕೆಲಸ ಏನು ಮಾಡ್ತೋದು ಅಂತ. ಏನು ಮಧ್ಯಕಾಲೀನ ಕನ್ನಡದಲ್ಲಿ ಬರೋದು ನಮಗೆ ವಚನ ಸಾಹಿತ್ಯ. 12-13ನೇ ಶತಮಾನದಲ್ಲಿ ಯಾರು ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ತುಂಬ ಜನ ಕವಿಗಳು ಬರ್ತಾರಲ್ಲ, ಏನಂತಾರೆ ಇವರನ್ನು, ಶರಣರು ಬರ್ತಾರಲ್ಲ, ಅವ್ರ ಬಗ್ಗೆ ನಾವಿಲ್ಲಿ ಅವ್ರದ್ದು ಕೆಲವೊಂದಷ್ಟು ಇವ್ರದ್ದು ಇತಿಹಾಸ ತಿಳ್ಕೊತೀವಿ ನಾವು. ಅಂತಂದರೆ ಇವ್ರ ಕಾಲದಲ್ಲಿ ಹೇಗಿತ್ತು, ಇವರ ಕಾಲದ ಕೊಡುಗೆ ಇರ್ಬೋದು, ಮತ್ತು ಈ ಕಾಲದ ನಡೆನುಡಿ ಅಥವಾ ಭಾಷೆ ಏನಕ್ಕೆ ಯೂಸ್ ಆಯಿತು, ಕನ್ನಡ ಭಾಷೆಗೆ ಈ ಕಾಲದ ಕೊಡುಗೆ ಏನು, ಈ ಥರ ಓದ್ಕೋತೀವಿ ನಾವು. ಸೇಮ್ ಮಧ್ಯಕಾಲೀನ ಕವಿಗಳು, ಆಫ್ಟರ್ ಬಸವಣ್ಣ, 12-13ನೇ ಶತಮಾನ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಇವರು 16-17ನೇ ಶತಮಾನಕ್ಕೆ ಬರ್ತಾರೆ. ನೆಕ್ಸ್ಟ್ ನೋಡೋದಾದರೆ ದಾಸ ಸಾಹಿತ್ಯ, ಪುರಂದರದಾಸ, ಕನಕದಾಸರ ಬಗ್ಗೆ ಓದ್ತೀವಿ. ಸಾಂಗತ್ಯ, ಅಲ್ಲಿ ರತ್ನಾಕರ ವರ್ಣಿ 16-17ನೇ ಶತಮಾನದ ಎಂಡಲ್ಲಿ ಬರೋ ಅಂಥ ಒಬ್ಬ ಜೈನ ಕವಿ. ಸಾಂಗತ್ಯ ಅಂತಂದರೆ ಇದೊಂದು ಅರ್ಥಪೂರ್ಣವಾದ ಕತೆ ಅಂತ ಹೇಳ್ಬೋದು ನಾವು, ಆ ಥರ. ನೆಕ್ಸ್ಟ್ ನೋಡೋದಾದರೆ ಆಧುನಿಕ ಕನ್ನಡ ಸಾಹಿತ್ಯ 18, 19, 20ನೇ ಶತಮಾನದಲ್ಲಿ ಬಂದಂಥದ್ದು ಆಧುನಿಕ ಕನ್ನಡ ಸಾಹಿತ್ಯ. ಇದರಲ್ಲಿ ಒಂದಷ್ಟು ವಿಧಗಳು ಬರ್ತವೆ. ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಸಾಹಿತ್ಯ ಪಂಥಗಳಲ್ಲಿ
ಅದರಗಳ ತತ್ವ, ಅವುಗಳ ತತ್ವ, ಪ್ರಭಾವ, ಪ್ರವೃತ್ತಿ, ಏನೇನು ತತ್ವ ಇತ್ತು ಅವುಗಳದು, ಏನೇನು ಅದರಿಂದ ಏನು ಪ್ರಭಾವ ಆಯಿತು, ಅವುಗಳದ್ದು ಏನು ಕೆಲಸ, ಇದಿಷ್ಟು ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಸೆಕ್ಷನ್ ಬಿ ಯಲ್ಲಿ ನೋಡೋದಾದರೆ ಕಾವ್ಯ ಮೀಮಾಂಸೆ ಮತ್ತು ಸಾಹಿತ್ಯಿಕ ವಿಮರ್ಶೆ. ಮೀಮಾಂಸೆ ಅಂತಂದರೆ ಚರ್ಚೆ ಅಂತಷ್ಟೇ, ಲೈಕ್ ಅಂತಂದರೆ ಒಂದು ಕಾವ್ಯವನ್ನು ಕೂಲಂಕುಷವಾಗಿ ಪರಿಶೀಲಿಸುವುದು, ಅಂದರೆ ಚರ್ಚೆಗೆ ಒಳಪಡಿಸುವುದು. ಮತ್ತು ಇಲ್ಲಿ ಸಾಹಿತ್ಯ ವಿಮರ್ಶೆ, ಒಂದು ಸಾಹಿತ್ಯವನ್ನು ವಿಮರ್ಶೆಗೆ ಹಚ್ಚುವುದು ಅಂತಂದರೆ ಆ ಸಾಹಿತ್ಯದ ವಿಮರ್ಶೆ ಮಾಡೋದು ಯಾವ ಥರ ಅಂತ. ಅಲ್ಲಿ ನೋಡೋದಾದರೆ ಇದು ತುಂಬ ಇಂಪಾರ್ಟೆಂಟ್ ಥಿಯರಿ. ಇಲ್ಲಿ ಸ್ವಲ್ಪ ಅಂದರೆ ನೋಟ್ ಮಾಡಿ ಓದಬೇಕಾದಂಥ ಥಿಂಗ್ಸ್ಗಳು ಬರ್ತವೆ ಇದರಲ್ಲಿ. ಸೊ ಏನಂತಂದರೆ ಕಾವ್ಯದ ಅರ್ಥ ಮತ್ತು ಸ್ವರೂಪ, ಅಂದರೆ ಏನು ಕಾವ್ಯದ ಅರ್ಥ, ಭರತ ಮುನಿ, ನಾಟ್ಯಶಾಸ್ತ್ರ, ಮತ್ತು ಅಲ್ಲಿಂದ ಎಲ್ಲ ಬರ್ತದೆ. ಒಬ್ಬೊಬ್ಬ ಋಷಿಗಳು ಕವಿಗಳು ಏನೇನು ಅರ್ಥ ಕೊಟ್ಟರು, ಏನು ಕಾವ್ಯದಕ್ಕೆ, ಕಾವ್ಯ ಅಂದರೆ ಏನು ಅಂತ ಅವರ ಅರ್ಥಗಳೇನೇನು ಅದನ್ನೆಲ್ಲ ನಾವಿಲ್ಲಿ ನೋಡ್ತೀವಿ. ಅದೇ ನೆಕ್ಸ್ಟ್ ನೋಡೋದಾದರೆ ಶಬ್ದ ಮತ್ತು ಅರ್ಥ. ಶಬ್ದ ಅಂತಂದರೆ ಈಗ ನಾವು ಮಾತಾಡೋ ಶಬ್ದ ಇದೆಯಲ್ಲ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಅದರ ಅರ್ಥನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವು ಮುಂದೆ ನೋಡೋದಾದರೆ ಅಲಂಕಾರ, ರೀತಿ, ರಸ, ಧ್ವನಿ, ಔಚಿತ್ಯ, ಸಿದ್ಧಾಂತಗಳು, ಇವೆಲ್ಲ ಒಂದು ಕಾವ್ಯಕ್ಕೆ ಬೇಕಾದಂಥದ್ದೇನು, ಅಲಂಕಾರ ಬೇಕು, ರೀತಿ ಬೇಕು. ರೀತಿ ಅಂತಂದರೆ ಒಂದು ಬರೆಯುವ ವಿಧಾನ. ಒಂದು ಪರ್ಫೆಕ್ಟ್ ಕಾವ್ಯ ಅನ್ಸ್ಕೋಬೇಕು ಅಂತಂದರೆ ಅಥವಾ ಒಂದು ಪರ್ಫೆಕ್ಟ್ ಕತೆ ಅನ್ಸ್ಕೋಬೇಕು ಅಂತಂದರೆ ಅದಕ್ಕೆ ಅದರದ್ದೇ ಆದಂಥ ರೀತಿ ರಿವಾಜುಗಳಿರುತ್ತೆ. ಸೊ ಅದನ್ನು ಇಲ್ಲಿ ಏನೇನಿರಬೇಕು ಅಂತ ನಾವು ನೋಡೋದು. ಮತ್ತು ಔಚಿತ್ಯ, ರಸ ಅಂತಂದರೆ ಏನು, ಲೈಕ್ ಈಗ ಒಂದು ಅರ್ಥ ಅಂದರೆ ನಮಗೆ ರಸಾನುಭವ ಅಂತ ಕರಿತೀವಲ್ಲ, ಅಂತಂದರೆ ಅನುಭವ ಆಗಬೇಕು ನಮಗೆ, ಅದನ್ನು ಓದ್ತೀವಿ. ಮತ್ತು ಧ್ವನಿ ಅಂತಂದರೆ ಅದು ಏನು ಹೇಳುತ್ತೆ ಅದು. ಮತ್ತು ಔಚಿತ್ಯ ಅಂತಂದರೆ ಹೊಂದ್ಕೊಳ್ಳುತ್ತಾ, ಲೈಕ್ ಅಂತಂದರೆ ಇವು ಒಂದು ಮ್ಯಾಚ್ ಆಗೋದು. ಏನು ಇವಾಗ ನಾನೇನೋ ಒಂದು ಕತೆ ಹೇಳಿರ್ತೀನಿ, ಆ ಕತೆ ಆ ಸಮಕಾಲೀನಕ್ಕೆ ಮ್ಯಾಚ್ ಆಗುತ್ತಾ, ಸಮಕಾಲೀನ ಅಂತಲ್ಲ ಅಂತಂದ್ರು ಔಚಿತ್ಯ ಅಂತಂತ ಹಿಂಗೆ ಹೇಳ್ಬೋದು ನಾವು. ಔಚಿತ್ಯ ಅಂತಂದರೆ ಹೊಂದ್ಕೊಳ್ಳೋದು, ಹೊಂದುತ್ತಾ. ಈಗ ನಾವು ಯಾವುದೋ ಒಂದು ಮೂವಿ ಸ್ಟೋರಿ, ಆ ಮೂವಿಗೆ ಆ ಹೀರೋ ಹೊಂದ್ಕೋತಾನ, ಆ ಥರ ಹೇಳಲ್ವಾ, ಆ ಥರ. ಸೊ ನೆಕ್ಸ್ಟು ಭರತನ ರಸಸೂತ್ರ ವ್ಯಾಖ್ಯಾನ. ಭರತ ಹೇಳಿದೆಲ್ಲ ಆಗಲೇ, ಭರತ ಮುನಿ ಬಗ್ಗೆನೂ ಅವನ ರಸಸೂತ್ರ ಕೊಟ್ಟಿದ್ದಾನೆ, ಆ ವ್ಯಾಖ್ಯಾನನ ಓದ್ತೀವಿ. ನೆಕ್ಸ್ಟು ಸಾಹಿತ್ಯ ವಿಮರ್ಶೆಯ ಆಧುನಿಕ ರೂಪಗಳು. ಸೊ ನಾವಿಲ್ಲಿ ಆಧುನಿಕಕ್ಕೆ ಬಂದವು. ಸಾಹಿತ್ಯ ವಿಮರ್ಶೆ ಆಧುನಿಕ ಯುಗದಲ್ಲಿ ಹೇಗೆ ವಿಮರ್ಶೆ ಮಾಡಿದ್ರು ಸಾಹಿತ್ಯನ ಅಂತಂದರೆ ಒಂದಷ್ಟು ವಿಧಗಳು ಬರುತ್ತೆ ಇಲ್ಲಿ. ಏನೇನು, ಚಾರಿತ್ರಿಕ ವಿಮರ್ಶೆನ ಚಾರಿತ್ರಿಕವಾಗಿ ಅಂತಂದರೆ ಒಳ್ಳೆತನದಲ್ಲಿ, ಲೈಕ್ ಅಂತಂದರೆ ಯಾವ ಥರದಲ್ಲಿ ವಿಮರ್ಶೆ ಮಾಡ್ಬೋದು, ಒಂದು ಚಾರಿತ್ರಿಕ ವಿಮರ್ಶೆ ಅಂದರೆ ಅರ್ಥ ಆಗುತ್ತೆ ಅನ್ಕೋತೀನಿ. ನೆಕ್ಸ್ಟು ಮಾರ್ಕ್ಸ್ವಾದ ವಿಮರ್ಶೆ. ಅಂದರೆ ಮಾರ್ಕ್ಸ್ವಾದ ಇರುತ್ತಲ್ಲ, ಮಾರ್ಕ್ಸ್ವಾದ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಅದ್ರ ವಿಮರ್ಶೆ ಆಗುತ್ತೆ. ಮತ್ತು ರೂಪನಿಷ್ಠ ವಿಮರ್ಶೆ, ಒಂದು ಕಥೆಯ ರೂಪ ಅದರ ವಿಮರ್ಶೆ ಮಾಡ್ತಾರೆ. ಮತ್ತು ಸ್ತ್ರೀವಾದ ವಿಮರ್ಶೆ ಅಂತಂದರೆ ಸ್ತ್ರೀ ಸಂಕುಲಕ್ಕೆ ಬರೆದಂಥ ಕಥೆಗಳ ವಿಮರ್ಶೆ, ಆ ಥರ ತಗೊಳ್ಳಿ. ಮತ್ತು ವಸಾಹತೋತ್ತರ ಚಿಂತನೆ ಅಂತಂದರೆ ವಸಾಹತು ಅಂತಂದರೆ ಬ್ರಿಟಿಷರು ಅಥವಾ ಫಾರಿನ್ ಕಂಟ್ರೀಸ್ ಬಂದು ನಮ್ಮನ್ನ ಆಳುತ್ತಾರಲ್ಲ, ಆವಾಗ ಹೆಂಗಾಯಿತು ಕತೆ ಕಾದಂಬರಿಗಳು, ಆ ಥರ. ನೆಕ್ಸ್ಟು ಎರಡನೇದು ನೋಡೋದಾದರೆ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ ಅಂತಂದರೆ ನಾವು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸವನ್ನೇ ತಿಳ್ಕೊಂಡು ಹೋಗ್ತೀವಿ. ಏನಂತಂದರೆ ಕರ್ನಾಟಕದ ಸಾಹಿತ್ಯಕ್ಕೆ ಕರ್ನಾಟಕದ ರಾಜಮನೆತನಗಳ ಕೊಡುಗೆ ಅಂತಂದರೆ ಇಲ್ಲಿ ಫ್ರಮ್ ಕದಂಬರಿಂದ ಹಿಡಿದು ಮೈಸೂರು ರಾಜರವರೆಗೂ ರಾಜಮನೆತನಗಳ ಕೊಡುಗೆ ಏನೇನು ಅಂತ ನೋಡ್ತೀವಿ. ಅಂದರೆ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂತಂದರೆ ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಅರಸರು, ಇವರು ತುಂಬ ಇಂಪಾರ್ಟೆಂಟ್ ಇವಿಷ್ಟು, ಯಾಕೆಂದರೆ ಇವರೇ ಮೇನ್ ಅಲ್ವಾ, ಹಂಗಾಗಿ. ನೆಕ್ಸ್ಟು ನೋಡೋದಾದರೆ ಕರ್ನಾಟಕ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಧರ್ಮಗಳದ್ದು ಕೊಡುಗೆ ಇದ್ದೇ ಇರುತ್ತಲ್ವಾ. ಯಾವ್ಯಾವ ಧರ್ಮ ಇದೆ, ಬೌದ್ಧ ಧರ್ಮ, ಜೈನ ಧರ್ಮ, ವೀರಶೈವ ಧರ್ಮ, ವೈಷ್ಣವ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಈ ಎಲ್ಲ ಧರ್ಮಗಳು ಸಾಹಿತ್ಯ ಸಂಸ್ಕೃತಿಗೆ, ಕರ್ನಾಟಕದ ಸಾಹಿತ್ಯ ಸಂಸ್ಕೃತಿಗೆ ಏನು ಕೊಡುಗೆ ಕೊಟ್ಟಿದ್ದಾವೆ ಅಂತ. ನೆಕ್ಸ್ಟ್ ನೋಡೋದಾದರೆ ಕರ್ನಾಟಕ ಶಿಲ್ಪಕಲೆ, ಚಿತ್ರಕಲೆ, ವಾಸ್ತುಶಿಲ್ಪ, ಸಂಗೀತ, ನೃತ್ಯ. ಸೊ ಇದು ಹಿಸ್ಟ್ರಿ ಅಂದ್ಕೊಳ್ಳಿ, ಕಂಪ್ಲೀಟ್ ಹಿಸ್ಟ್ರಿ ಇದು ಬೇಸ್ಡ್ ಆನ್
ಕರ್ನಾಟಕ ಸಾಹಿತ್ಯಕ್ಕೆ. ನೆಕ್ಸ್ಟು ಕರ್ನಾಟಕದ ಏಕೀಕರಣ ಮತ್ತು ಕನ್ನಡ ಸಾಹಿತ್ಯದ ಮೇಲೆ ಅದರ ಪ್ರಭಾವ. ಸೊ ಕರ್ನಾಟಕ ಏಕೀಕರಣ ಆಗುತ್ತಲ್ಲ 1971 ಆವಾಗ ಕನ್ನಡ ಸಾಹಿತ್ಯದ ಮೇಲೆ ಆದ ಪ್ರಭಾವ ಏನು. ಸೊ ನಾವು ಇನ್ನೂ ಫುಲ್ ಆಧುನಿಕಕ್ಕೆ ಬಂದ್ವಿ, ಅಲ್ಲಿವರೆಗೂ ಆಗುತ್ತೆ. ನಾವಿಷ್ಟೊತ್ತು ಪತ್ರಿಕೆ 1 ನೋಡಿದ್ವಿ. ಇವಾಗ ಪತ್ರಿಕೆ 2 ಅಂದರೆ ಪೇಪರ್ 2 ಅಲ್ಲಿ ಏನೇನಿರುತ್ತೆ ಅಂತ ನೋಡ್ತಾ ಹೋಗೋಣ. ಸೇಮ್ ಪೇಪರ್ 2 ಅಲ್ಲೂ ಕೂಡ ಸೆಕ್ಷನ್ ಎ ಸೆಕ್ಷನ್ ಬಿ ಅಂತ 2 ಸೆಕ್ಷನ್ ಇರುತ್ತೆ. ಈ ಪೇಪರ್ 2 ಏನಂತಂದರೆ ಜಾಸ್ತಿ ಒಂದು ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಥರ, ಅಂತಂದರೆ ವಿಷಯವನ್ನು ಅರ್ಥೈಸಿ ನಮ್ಮ ಸ್ವಂತ ಬರವಣಿಗೆಯಿಂದ ಬರೆಯಬೇಕಾದಂಥ ಒಂದು ಪೇಪರ್ ಆಗಿರುತ್ತೆ ಇದು. ಅಂತಂದರೆ ಹೌದು ಇರುತ್ತೆ, ಅಲ್ಲಿರೋ ಥರನೂ ಕೆಲವೊಂದು ಬರೆಯೋದಿರುತ್ತೆ, ಬಟ್ ಜಾಸ್ತಿ ಅಪ್ಲೈಡ್ ಲೈಕ್ ಅಂತಂದರೆ ಅಪ್ಲಿಕೇಶನ್ ಲೆವೆಲ್ ಅಂತಂದರೆ ನಾವು ಅರ್ಥೈಸಿ ಬರೆಯುವಂಥ ಪೇಪರು ಇದಾಗಿರುತ್ತೆ. ಆ್ಯಂಡ್ ಇದು ಒಂದೊಂದು ಟೈಮಲ್ಲಿ ಸ್ಕೋರಿಂಗ್ ಕೂಡ ಹೌದು, ಆ್ಯಂಡ್ ಇಲ್ಲೂ ಕೆಲವರು ಎಡುವುದು ಕೂಡ ಇಲ್ಲೇನೆ. ಹಂಗಾಗಿ ಇದನ್ನು ತುಂಬ ಇಂಪಾರ್ಟೆಂಟಾಗಿ ನೋಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಸೆಕ್ಷನ್ ಎ ಅಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಅಂತ ಇರುತ್ತೆ. ಸೊ ನಾನು ಹೇಳ್ದಂಗೆ ಪೇಪರ್ 1 ಸೆಕ್ಷನ್ ಎ ಅಲ್ಲಿ ಏನೇನಿತ್ತು ಕಥೆಗಳು, ಹಿಸ್ಟ್ರಿ, ಇತಿಹಾಸವಾಗಿ ನಾವು ಏನು ಗದ್ಯದ ರೂಪದಲ್ಲಿ ಓದಿದ್ವಿ ಅದನ್ನೆಲ್ಲ ಇಲ್ಲಿ ಪದ್ಯದ ರೂಪದಲ್ಲಿ ನಾವಿಲ್ಲಿ ಓದಬೇಕಾಗತ್ತೆ. ಅಂತಂದರೆ ಪ್ರಾಚೀನ ಕನ್ನಡ ಸಾಹಿತ್ಯ ನೋಡೋದಾದರೆ ವಿಕ್ರಮಾರ್ಜುನ ವಿಜಯ ಪಂಪಂದು ಪಂಪ ಭಾರತ, ಅದರಲ್ಲಿ 12 ಮತ್ತು 13ನೇ ಆಶ್ವಾಸಗಳು ಮಾತ್ರ ನಾವು ಇಲ್ಲಿ UPSC ಕನ್ನಡ ಆಪ್ಷನಲ್ ಸಬ್ಜೆಕ್ಟ್ಗೆ ಓದಬೇಕಾಗತ್ತೆ. ಪತ್ರಿಕೆ 2ರಲ್ಲಿ ಏನೇನು ಬರುತ್ತೆ ಅಂತಂದರೆ 12, 13ನೇ ಆಶ್ವಾಸದಲ್ಲೇ ಪಂಪ ಆಲ್ಮೋಸ್ಟ್ ಪಂಪ ಭಾರತವನ್ನು ಹೇಳ್ಬಿಟ್ಟಿದ್ದಾರೆ. ಅಂತಂದರೆ ಪಂಪ ಏನು ಹೇಳ್ತಾರೆ ಅಂತಂದರೆ ಜಲದೊಳ್ ದುರ್ಯೋಧನನ, ನನ್ನಿಯೊಳ್ ಇನಯತನಯನಂ, ಗಂಡಿನೊಳ್ ಭೀಮಸೇನನಂ, ಶೌರ್ಯದೊಳ್ ಮದ್ರೇಶನ್, ಅತ್ಯುನ್ನತಿಯೊಳ್ ಅಮರ ಸಿಂಧೂದ್ಭವ ಭವನಂ, ಚಾತವಿದ್ಯದೊಳ್ ಕುಂಭೋದಮಂ, ಸಾಹಸ ಮಹಿಮೆಯೊಳ್ ಪಲ್ಗುಣ, ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮರಾಜಂ, ಇವರ್ಗಳಿಂ ಭಾರತ ಲೋಕಪೂಜ್ಯಂ ಅಂತ ಇಷ್ಟೂ ಜನರನ್ನು ಇಲ್ಲಿ ಪಂಪ ತರ್ತಾನೆ. ಪಂಪನಲ್ಲಿ ಯಾರು ಕರ್ಣ ಬಂದು ಒಂದು ಮೇಯ್ನ್ ರೋಲ್. ಕರ್ಣ, ಅರ್ಜುನ, ಧರ್ಮರಾಜ, ಭೀಮಸೇನ ಇವರೆಲ್ಲರೂ ಬರ್ತಾರೆ. ಸೊ ಇಲ್ಲಿ ಆಶ್ವಾಸಗಳು ಹಳೆಗನ್ನಡ ಪದ್ಯಗಳ ರೂಪದಲ್ಲಿ, ಅದರ ಅರ್ಥದ ರೂಪದಲ್ಲಿ ನಾವು ಓದ್ಕೋಬೇಕಾಗತ್ತೆ. ನೆಕ್ಸ್ಟ್ ಬರೋದು ಒಡ್ಡಾರಾಧನೆ. ಇದು ಶಿವಕೋಟಾಚಾರ್ಯ ಅಂತ ಒಬ್ಬ ಜೈನ ಕವಿ ಬರೆದಂಥ ಒಂದು ಪದ್ಯ ಆಗಿರುತ್ತೆ. ಕೆಲವರು ಹೇಳ್ತಾರೆ ಶಿವಕೋಟಾಚಾರ್ಯ ಪಂಪನಿಗಿಂತ ಹಳಬ ಅಂತ, ಬಟ್ ಅದನ್ನ ಅಂದರೆ ಪ್ರೂವ್ ಆಗಿಲ್ಲ. ಪಂಪ ಆದಿಕವಿ ಅಂತ ಇರೋದ್ರಿಂದ ನಾವು ಅದನ್ನೇ ತಗೋತಾ ಇದ್ದೀವಿ. ಅಂತಂದರೆ ಅವರು ಬರೆದಂಥ ಕತೆ ಅಂದರೆ ಒಡ್ಡಾರಾಧನೆಯಲ್ಲಿ ಅವ್ರ ಕಥೆಗಳು ಏನಿದು, ಒಂದು ಸುಕುಮಾರ ಸ್ವಾಮಿಯ ಕತೆ ಮತ್ತು ವಿದ್ಯುತ್ ಚೋರನೆಂಬ ಋಷಿಯ ಕತೆ. ಸುಕುಮಾರ ಸ್ವಾಮಿ ಕತೆ ಇದು ಒಂಥರ ಜಾಲಿ ಬಾಯ್ ಆ ಥರ ಲೈಕ್ ಕತೆ ಇದು, ಅದು ಒಂಥರ ಚೆನ್ನಾಗಿದೆ. ವಿದ್ಯುತ್ ಚೋರನೆಂಬ ಋಷಿಯ ಕತೆ. ವಿದ್ಯುತ್ ಚೋರ ಅಂದ ತಕ್ಷಣ ಕಳ್ಳ ಅನ್ಕೋಬೇಡಿ, ಹೌದು ಅವನು ಕಳ್ಳನೇ, ವಿದ್ಯುತ್ ಕಳ್ಳ ಅನ್ಕೋಬೇಡಿ ಅಂತ ಹೇಳಕ್ಕೆ ಬಂದೆ. ಬಟ್ ಅವನು ಕಳ್ಳ, ಅವನೊಬ್ಬ ಋಷಿಯಾಗಿ ಹೇಗೆ ಬದಲಾಗ್ತಾನೆ. ಇವರು ಶಿವಕೋಟಾಚಾರ್ಯ ಅಂತ ಇದರ ಲೇಖಕರು. ಸೊ ಇವರೊಬ್ಬ ಜೈನ ಕವಿ ಆಗಿರೋದ್ರಿಂದ ಜೈನ ಮುನಿಯಾಗಿ ಹೇಗೆ ಬದಲಾಗ್ತಾರೆ ಅಥವಾ ಜೈನ ದೀಕ್ಷೆ ತಗೊಂಡು ಹೇಗೆ ಇವರು ತಮ್ಮ ಜೀವನವನ್ನು ರೂಪಿಸ್ಕೋತಾರೆ ಅಥವಾ ಬದಲಾಯಿಸ್ಕೋತಾರೆ ಅನ್ನೋಂಥ ಕತೆ ಇದಾಗಿರುತ್ತೆ. ಎರಡೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕತೆ, ಓದ್ಬೋದು, ಚೆನ್ನಾಗಿದೆ. ನೆಕ್ಸ್ಟ್ ನೋಡೋದಾದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ. ಸೇಮ್ ನೋಡಿ, ಇಲ್ಲಿ ಯಾಕೆ ಆಥರ್ಗಳ ಹೆಸರು ಎಲ್ಲ ಕಡೆ ಮೆನ್ಷನ್ ಆಗಿದೆ ಅಂತಂದರೆ ಇವ್ರುಗಳ ಬುಕ್ಕೇ ತೊಗೋಬೇಕು. ಯಾಕಂತಂದರೆ ಸೆಲೆಕ್ಟೆಡ್ ವಚನಗಳನ್ನ, ಸೆಲೆಕ್ಟೆಡ್ ಪದ್ಯಗಳನ್ನು, ಬೇರೆ ಬೇರೆ ಕಡೆ ಸೆಲೆಕ್ಟೆಡ್ ಪದ್ಯಗಳನ್ನು ನಾವು ಇಲ್ಲಿ ಓದ್ಕೋಬೇಕಾಗುತ್ತೆ. ಏನಂತಂದರೆ ವಚನ ಕಮ್ಮಟದ ಅರ್ಥ, ಆ ವಚನಗಳು ಈಗ ಬಸವಣ್ಣನಿಂದ ಹಿಡಿದು ಚನ್ನಬಸವಣ್ಣ, ಅಕ್ಕ ಮಹಾದೇವ, ಅಲ್ಲಮ್ಮ ಪ್ರಭು, ದೇವರ ದಾಸಿಮಯ್ಯ, ಈ ಥರ ಅನೇಕ ಶರಣರ ವಚನಗಳು ಈ ಬುಕ್ಕಿದೆ. ಮರಳ ಸಿದ್ದಪ್ಪ ಮತ್ತು KR ನಾಗರಾಜ್ ಅಂತ ಒಂದು ಗ್ರೀನ್ ಕಲರ್ ಬುಕ್ಕಿದೆ. ಆ ಬುಕ್ಕಲ್ಲಿ ಬರುವಂಥ ವಚನಗಳನ್ನು ಕೆಲವೊಂದು ಸೆಲೆಕ್ಟೆಡ್ ವಚನಗಳನ್ನ ಓದ್ಕೋಬೇಕು. ಮತ್ತು ಅದರ ಅರ್ಥ ನಾವು ಬರೆಯೋಕ್ಕೆ ನಮಗೆ ಗೊತ್ತಾಗಬೇಕು, ಆ ಥರ. ನೆಕ್ಸ್ಟು ಹರಿಹರನ ನಂಬಿ ಅಣ್ಣನ ರಗಳೆ ಅಂತಂದರೆ ಹರಿಹರ ಏನಕ್ಕೆ ಫೇಮಸ್ಸು, ರಗಳೆಗೆ ಫೇಮಸ್ಸು. ಸೊ ಅವ್ರದ್ದು ತೀನಂ ಶ್ರೀ ಅವರ ಒಂದು ಬುಕ್ಕಿದೆ, ಅದನ್ನು ತೊಗೋಬೇಕು. ಅಷ್ಟು ರಗಳೆಗಳನ್ನ ನೋಡ್ಕೋಬೇಕು ನಾವು. ಇದು
ರಗಳೆಗಳ ಅರ್ಥಗಳನ್ನೂ ಕೂಡ ನೋಡ್ಕೋಬೇಕು. ಸೇಮ್ ಅರ್ಥ ಬರೆಯೋದು, ಪದ್ಯ ಇರುತ್ತೆ, ಪದ್ಯದ ಅರ್ಥ ಬರೆಯೋದು. ಈಗ ನಾವು ಆಲ್ಮೋಸ್ಟು ಹೈಸ್ಕೂಲಲ್ಲಿ ಕನ್ನಡ ಸಬ್ಜೆಕ್ಟಲ್ಲಿ ಪದ್ಯ ಬಂದರೆ ಅರ್ಥ ಬರೀತಿದ್ವಲ್ಲ, ಸೊ ಆ ಥರ. ಈಗ ದುರ್ಯೋಧನ ನೀರೊಳಗಿರ್ದು ಬೆವರ್ಧನ್ ಮೃಗ ಪತಾಕಂ ಅಂತ ಬರುತ್ತಲ್ಲ 10th ಯಾವುದೋ ಒಂದು, ಸೊ ಆ ಥರದ್ದು ಅರ್ಥ ಬರೆಯೋದು ಆ ಥರ ಇರುತ್ತೆ. ನೆಕ್ಸ್ಟು ಜನಪ್ರಿಯ ಕನಕ ಸಂಪುಟ, ಸೇಮ್ ಸಂದೆ ಜವರೇಗೌಡ ಅವರ ಒಂದು ಕನಕ ಸಂಪುಟ ಇಲ್ಲೇ ಇದೆ, ಹೆಸರೇ ಹೇಳ್ದಂಗೆ ಜನಪ್ರಿಯ ಕನಕ ಸಂಪುಟ, ಕನಕರ ಕೆಲವು ಪದ್ಯಗಳು. ಸೊ ಅದನ್ನು ಅಲ್ಲೂ ಕೂಡ ಸೆಲೆಕ್ಟೆಡ್ ಓದ್ಕೋಬೇಕಾಗತ್ತೆ. ನೆಕ್ಸ್ಟು ಕುಮಾರವ್ಯಾಸ ಭಾರತ ಕರ್ಣಪರ್ವ. ಕುಮಾರವ್ಯಾಸ ಭಾರತ ಕರ್ಣಪರ್ವದಲ್ಲಿ ಇಲ್ಲಿ ಕುಮಾರವ್ಯಾಸ ಭಾರತದಲ್ಲಿ ಯಾರು ಮೇಯ್ನಾಗಿ ಕೃಷ್ಣ ಇಲ್ಲಿ ಮೇಯ್ನ್ ರೋಲು. ಅಂದರೆ ಜಗದ್ಭೂಮಿಕೆ ಅಥವಾ ಒಂಥರ ದೈವ ಭೂಮಿಕೆ ಅಂತ ಏನೋ ಬರುತ್ತೆ ಕುಮಾರವ್ಯಾಸ ಭಾರತದಲ್ಲಿ, ಆ ಥರ ಅದರಲ್ಲಿ ನಾವು ಕರ್ಣಪರ್ವದು ಪದ್ಯಗಳನ್ನ ನೋಡ್ಕೋಬೇಕು. ನೆಕ್ಸ್ಟು ಭರತೇಶ ವೈಭವ ಸಂಗ್ರಹ ಅಂತಂದರೆ ತಾಶು ಶಾಮರಾವ್ ಅವರ ಬುಕ್ಕು. ಭರತೇಶ ವೈಭವದ ಪದ್ಯಗಳನ್ನ ನಾವಿಲ್ಲಿ ನೋಡ್ಕೋಬೇಕು ಮತ್ತು ಅದರ ಅರ್ಥ ಸೇಮ್ ಎಲ್ಲ ಅರ್ಥಗಳನ್ನ ನಾವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟು ಸೆಕ್ಷನ್ ಬಿ ನೋಡೋದಾದರೆ ಆಧುನಿಕ ಕನ್ನಡ ಸಾಹಿತ್ಯ. ಅದರಲ್ಲಿ ಕವಿತೆಗಳಲ್ಲಿ ಹೊಸಗನ್ನಡ ಕವಿತೆ GH ನಾಯಕ ಅವರ ಬುಕ್ಕು. ಇಲ್ಲೂ ಕೂಡ ಕೆಲವೊಂದು ಆಯ್ದ ಕವಿತೆಗಳು ಅಂದರೆ ಸೆಲೆಕ್ಟೆಡ್ ಕವಿತೆಗಳನ್ನ ನಾವು ನೋಡ್ಕೋಬೇಕಾಗುತ್ತೆ. ಸೊ ಅದರ ಅರ್ಥಗಳನ್ನ ಕೂಡ ನೋಡಿಕೊಂಡ್ರೆ ಒಳ್ಳೆಯದು. ನೆಕ್ಸ್ಟು ಕಾದಂಬರಿ ನೋಡೋದಾದರೆ 3 ಕಾದಂಬರಿಗಳು ಬರುತ್ತೆ. ಬೆಟ್ಟದ ಜೀವ, ಮಾಧವಿ, ಒಡಲಾಳ, 3 ಕೂಡ ಅದ್ಭುತ ಕಾದಂಬರಿಗಳು. ಬೆಟ್ಟದ ಜೀವ ಬಂದು ಶಿವರಾಮ್ ಕಾರಂತು, ಮಾಧವಿ ಬಂದು ಅನುಪಮ ನಿರಂಜನ್ ಅವರು, ಒಡಲಾಳ ಬಂದು ನಮ್ಮ ದೇವನೂರು ಮಹಾದೇವ ಅವರು. ಇವರು ಮೂವರು ಕೂಡ ಅದ್ಭುತ ಲೇಖಕರು, ಮೂವರು ಕೂಡ ಒಳ್ಳೆ ಬರಹಗಾರರು. ಹಂಗಾಗಿ ಒಳ್ಳೆ ಕಾದಂಬರಿಗಳು ಇವು ಮಸ್ಟ್ ಆ್ಯಂಡ್ ಶುಡ್ ಕಂಪ್ಲೀಟ್ ಅಂತಂದರೆ ಕೆಲವೊಂದು ಸೆಲೆಕ್ಟೆಡ್. ಈ ಒಡಲಾಳ ಅಂತೂ ಕಂಪ್ಲೀಟಾಗಿ ಓದಬೇಕು, ಮಾಧವಿ ಕೆಲವೊಂದು ಸೆಲೆಕ್ಟೆಡಲ್ಲಿ ಓದಬೇಕು, ಬೆಟ್ಟದ ಜೀವನ ಕೂಡ ಕೆಲವೊಂದು ಸೆಲೆಕ್ಟೆಡ್ ಓದಬೇಕು. ಒಡಲಾಳ ತುಂಬ ಚಿಕ್ಕ ಬುಕ್ ಆಗಿರೋದ್ರಿಂದ ಕಂಪ್ಲೀಟ್ ಬುಕ್ ಓದಿದ್ರೆ ಒಳ್ಳೆಯದು. ಇವೆರಡು ಸ್ವಲ್ಪ ಸೆಲೆಕ್ಟೆಡು ನೋಡ್ಕೊಂಡು ಓದಬೇಕು. ನೆಕ್ಸ್ಟು ಸಣ್ಣ ಕಥೆಗಳು. ಇಲ್ಲೂ ಕೂಡ ಅಷ್ಟೇ ಸಣ್ಣ ಕಥೆಗಳು, GH ನಾಯಕ ಅವರ ಸಣ್ಣ ಕಥೆಗಳು, ಕನ್ನಡದ ಸಣ್ಣ ಕಥೆಗಳು ಅಂತಂದರೆ ಈಗ ಜನಪದ ಕಥೆಗಳಿರ್ಬೋದು ಅಥವಾ ಬೇರೆ 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 ಘಟ್ಟದ ಕಥೆಗಳಿರ್ಬೋದು. ಆ ಸಣ್ಣ ಕಥೆಗಳನ್ನೆಲ್ಲ ಒಂದು ಸಂಗ್ರಹ ಮಾಡಿದ್ದಾರೆ, GH ನಾಯಕ ಅವರು ಸಂಗ್ರಹ ಮಾಡಿ ಒಂದು ಬುಕ್ ಹೊರಡಿಸಿದ್ದಾರೆ, ಅದೇ ಕನ್ನಡದ ಸಣ್ಣ ಕಥೆಗಳು. ಇದನ್ನು ಕೂಡ ಓದಬೇಕು. ಇಲ್ಲೂ ಕೂಡ ಸೆಲೆಕ್ಟೆಡ್ ಕಥೆಗಳು. ನೆಕ್ಸ್ಟು ನಾಟಕ ನೋಡೋದಾದರೆ ಶೂದ್ರ ತಪಸ್ವಿ ಮತ್ತು ತುಘಲಕ್, 2 ಕೂಡ ಅದ್ಭುತವಾದ ನಾಟಕ, ಒಂದು ಒಳ್ಳೆಯ ಸಂದೇಶವನ್ನು ಹೊಂದಿರುವಂಥ ನಾಟಕಗಳು. ಇವು ಕೂಡ ಕಂಪ್ಲೀಟ್ ಬುಕ್ ಓದಬೇಕು 2 ಕೂಡ. ನೆಕ್ಸ್ಟು ವಿಚಾರ ಸಾಹಿತ್ಯ, ಯಾರು ಎನ್ ಮೂರ್ತಿರಾವ್ ಅವರ ದೇವರು. ಇದನ್ನು ಓದಿ ಲೈಕ್ ದೇವರಿಗೆ ಒಂದು ಪ್ರಾಪರ್ ಡೆಫಿನಿಷನ್ ಕೊಟ್ಟಿದ್ದಾರೆ ಮೂರ್ತಿರಾವ್ ಅವರು. ದೇವರು ಅಂದರೆ ಯಾರು, ದೇವರು ಹೇಗೆ, ನಾವು ಅಂದರೆ ದೇವರನ್ನ ಹೇಗೆ ನೋಡ್ಬೋದು ಅಂತ ಲೈಕ್ ಒಳ್ಳೆ ವಿಚಾರ ಸಾಹಿತ್ಯ ಇದು. ವಿಚಾರ ಸಾಹಿತ್ಯ ಅಂತಂದ್ರೆ ಒಂದು ಚರ್ಚೆಗೆ ಈಡು ಮಾಡಬೇಕು ಅಂತಂದರೆ, ಈಗ ಒಂದು ಸಬ್ಜೆಕ್ಟ್ನ ತೊಗೊಂಡು ಅದ್ರ ಮೇಲೆ ವಿಚಾರ ಮಾಡೋದು. ಆ ಸಬ್ಜೆಕ್ಟ್ ಯಾವುದು, ಸಬ್ಜೆಕ್ಟೇ ದೇವರು ಇಲ್ಲಿ. ಸೊ ಅದನ್ನು ಚೆನ್ನಾಗಿ ಒಳ್ಳೆ ಅರ್ಥಗರ್ಭಿತವಾಗಿ ವಿಚಾರ ಮಾಡಿದ್ದಾರೆ. ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಕಂಪ್ಲೀಟ್ ಓದಬೇಕು. ನೆಕ್ಸ್ಟ್ ನೋಡೋದಾದರೆ ಜನಪದ ಸಾಹಿತ್ಯ. ಅದರಲ್ಲಿ ಹಾಮಾನಾಯಕ್ ಅವರ ಜನಪದ ಸ್ವರೂಪ ಅಂತ ಬುಕ್ ಇದೆ. ಇದರಲ್ಲೂ ಕೂಡ ಕೆಲವೊಂದು ಸೆಲೆಕ್ಟೆಡ್ ಟಾಪಿಕ್ಸ್ಗಳನ್ನ ಓದಬೇಕಾಗುತ್ತೆ. ನೆಕ್ಸ್ಟು ಜವರೇಗೌಡ ಅವರ ಜನಪದ ಗೀತಾಂಜಲಿ. ಇಲ್ಲಿ ಹಾಡುಗಳು, ಗೀತಾಂಜಲಿ ಅಂತ ಹೆಸರು ಹೇಳ್ದಂಗೆ ಹಾಡುಗಳು, ಕವಿತೆಗಳು, ಕವನಗಳು, ಇದರಲ್ಲೂ ಕೂಡ ಸೆಲೆಕ್ಟೆಡ್ ಓದಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದರೆ ಕನ್ನಡದ ಜನಪದ ಕಥೆಗಳು, GSM ಪರಮಶಿವಯ್ಯ ಅವರ ಬುಕ್ಕು. ಇದರಲ್ಲೂ ಕೂಡ ಕೆಲವೊಂದು ಸೆಲೆಕ್ಟೆಡ್ ಕಥೆಗಳು ಓದಬೇಕು. ಎಲ್ಲ ಕಥೆಗಳು ಓದಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಕೆಲವೊಂದು ಸೆಲೆಕ್ಟೆಡ್ ಕಥೆಗಳು ಮುಂದೆ ನಾನು ಹೇಳ್ತೀನಿ. ಸೊ ಈ ಥರ ಸೆಲೆಕ್ಟೆಡ್ ಕಥೆಗಳು ಓದಬೇಕು. ಮತ್ತು ಇದು ಕೂಡ ಬೀದಿ ಮಕ್ಕಳು ಬೆಳೆದೋ ಅಂತಂದರೆ ಇದು ಗಾದೆ. ಇದೊಂದು ಕಾಳೇಗೌಡ ನಾಗವಾರ ಅವರ ಒಂದು ಬುಕ್ಕು. ಬೀದಿ ಮಕ್ಕಳು ಬೆಳೆದೋ ಒಂದು ಗಾದೆಯ ಬುಕ್ ಆಗಿರುತ್ತೆ. ಇಲ್ಲೂ ಕೂಡ ಸೆಲೆಕ್ಟೆಡೇ ಓದಬೇಕಾಗುತ್ತೆ. ನೆಕ್ಸ್ಟು ಸಾವಿರದ ಒಗಟುಗಳು, ಸೋಮಶೇಖರ G ಇಮ್ರಾಪುರ ಇವ್ರದ್ದು ಸಾವಿರದ ಒಗಟುಗಳು ಅಂತಂದರೆ 1000 ಅಂತಲೂ ತೊಗೋಬೋದು, ನಾಟ್ ಇಮಾರ್ಟಲ್ ಲೈಕ್ ಅಂತಂದರೆ ಅಮರ, 1000 ಆ ಥರನೂ ತೊಗೋಬೋದು. ಒಗಟುಗಳು ಯಾವಾಗಲೂ ಯಾವತ್ತೂ ಸಾಯಲ್ಲ ಅಲ್ವಾ, ಆ ಥರ. ಸೊ ಇದಿಷ್ಟು ಪೇಪರ್ 2 ಆಗಿರುತ್ತೆ. ಸೊ ಇದಿಷ್ಟು
ಕನ್ನಡ ಆಪ್ಷನಲ್ ಸಬ್ಜೆಕ್ಟ್ದು ಸಿಲೆಬಸ್ ಆಗಿರುತ್ತೆ. ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದ.